BCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮೈಸೂರು ಮೃಗಾಲಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರ. ಮೈಸೂರು ಜುಲೈ 24ರಂದು ಮೈಸೂರು ಮೃಗಾಲಯದಲ್ಲಿ ಮದ್ದೂರು ಧ್ವನಿ ಲಯನ್ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ವತಿಯಿಂದ ಪ್ರಾಣಿ ದತ್ತು ಸ್ವೀಕಾರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಮದ್ದೂರು ಧ್ವನಿ ಲಯನ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷೆ ಹಾಗೂ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೈಸೂರು ಮೃಗಾಲಯದ ಸಿಬ್ಬಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕೀಲು ಮೂಳೆ ತಜ್ಞರಿಂದ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಹಲವಾರು ಸಿಬ್ಬಂದಿ ಶಿಬಿರದ ಪ್ರಯೋಜನ ಪಡೆದು ಆರೋಗ್ಯದ ಕಾಳಜಿ ಕುರಿತು ಮಾಹಿತಿ ಪಡೆದರು. ಕಾರ್ಯಕ್ರಮದಲ್ಲಿ ಮೈಸೂರು ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕಿ ಅನುಷಾ, ಲಯನ್ಸ್ ರಾಜ್ಯಪಾಲ ಮತಿದೇವ್ ಕುಮಾರ್, ಲಯನ್ ಕ್ಲಬ್ ಪದಾಧಿಕಾರಿಗಳು ಹಾಗೂ ವೈದ್ಯರು ಭಾಗವಹಿಸಿದ್ದರು. ಮಾತನಾಡಿದ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕಿ ಅನುಷಾ, ಪ್ರಾಣಿಯನ್ನು ದತ್ತು ಸ್ವೀಕರಿಸುವುದರ ಜೊತೆಗೆ ಮೃಗಾಲಯದ ಸಿಬ್ಬಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಅರಿವು ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಆಯೋಜಕರಿಗೆ ಧನ್ಯವಾದ ತಿಳಿಸಿದರು. ಈ ದಿನ ನಮ್ಮ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲಿ ಇರುವ ಸಿಬ್ಬಂದಿಗಳಿಗೆ ಆರೋಗ್ಯದ ಅರಿವು ಮತ್ತು ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದರ ಜೊತೆಗೆ ಪ್ರಾಣಿಗಳನ್ನ ದತ್ತು ಸ್ವೀಕಾರ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದೆ. ಇದನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರಜನಿರಾಜ್ ಮೇಡಮ್ ಅವರು ಕೆಲವು ದಿನಗಳ ಹಿಂದೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು. ಭರವಸೆಯಿಂದ ಮಾಡಿ ಆಗಿಲ್ಲ. ಆ ದಿನ ಇವತ್ತು ಬಂದಿದೆ. ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡ್ತೀನಿ. ನಾನು ಡಾಕ್ಟರ್ ಲೋಹಿತ್ ಅಂತೇಳಿ ಮೂಳೆ ಹಾಗೂ ಕೀಲು ರೋಗ ತಜ್ಞ ಹಾಗೂ ಈ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಇದರ ಅಧ್ಯಕ್ಷರು. ಈಗ ನೀವು ಇಲ್ಲಿ ಕೆಲಸ ಮಾಡುವಾಗ ಪ್ರಾಣಿಗಳಿಂದ ಕಡಿತಕ್ಕೆ ಒಳಗಾಯಿತು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ವ್ಯಾಕ್ಸಿನೇಷನ್ ಪ್ರೀ ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಕೊಟ್ಟಿದ್ದಾರೆ ಅದು ಪ್ರೀ ಎಕ್ಸ್ಪೋಜರ್ ಪ್ರೊಫೈಲೆನ್ಸ್ ಅಂತ ಕೊಟ್ಟಿರ್ತಾರೆ. ಬಟ್ ನೀವೇನಾದ್ರು ಪ್ರಾಣಿಗಳು ಹ್ಯಾಂಡಲ್ ಮಾಡಬೇಕಾದ್ರೆ ಅದನ್ನು ಪರ್ಚಿದ್ರೆ ಅಥವಾ ಕಡಿದ್ರೆ ಅದಕ್ಕೆ ನೀವು ಕೈಗೊಳ್ಳಬೇಕಾದ ಸೂಕ್ತ ಕ್ರಮಗಳೇನು ಅಂತಂದರೆ ಫಸ್ಟು ನೀವು ಸೋಪ್ ವಾಟರ್ಲಿ ಚೆನ್ನಾಗಿ ತೊಳಿಬೇಕು. ಸೋಪ್ ಹಾಕಿ ರನ್ನಿಂಗ್ ವಾಟರ್ ಕ್ಯಾಪು ನೀರು ಬಿಡ್ತಿಲ್ಲ, ನೀರು ಬಿಡೋದ್ರಲ್ಲಿ ಎಲ್ಲರೂ ಕಷ್ಟು ಅಂತಿರೋದ್ರೆ ಅದನ್ನು 10 ಮಿನಿಟ್ಸ್ ಇರಬೇಕು. ಸೊ ಯಾವುದೇ ರೋಗಗಳಿದ್ರು ಒಳಗಡೆ ಹೋಗಿ ತೆಗೆಯೋದು ಹೊರಗಡೆ 90% ಹೊರಗಡೆ ಕ್ಲಿಯರ್ ಆಗೋಗುತ್ತೆ. ಇದು ಭಾಳ ಮುಖ್ಯವಾದ. ಇನ್ನು ಅವೆಲ್ಲ ಇರಬೇಕು ಅನಿಸ್ತಿದ್ವಿ. ಕಡಿತವು ಮುಂಚೆ ಯಾವ್ದಾದ್ರು ಕಡಿದ್ರೆ ಇನ್ಸೂರೆನ್ಸ್ ಇದೆಯಾ ಸಿಬ್ಬಂದಿಗಳಿಗೆ? ಸೊ ಹಾವು ಕಡಿತಕ್ಕೆ ಒಳಗಾದರೂ ನೀವು ಮಾಡಬೇಕಾಗಿರೋ ಕೆಲಸಗಳೇನು ಅಂತಂದರೆ ಅದಕ್ಕೆ ನೀವು ಅಕ್ಕಸ್ಮಿನ್ ಕಟ್ಟೋದು ಮಾಡೋದು, ಮಣ್ಣು ಹಚ್ಚೋದು, ಪೇಸ್ಟ್ ಹಚ್ಚೋದು ಅದೆಲ್ಲ ಹಚ್ಚಬಾರ್ದು. ಅದು ಹಚ್ಚೋದು ಇನ್ನೂ ಜಾಸ್ತಿ ಆಗುತ್ತೆ, ಅವ್ರು ಕಮ್ಮಿ ಆಗಲ್ಲ. ಅದಕ್ಕೆ ನೀವು ಇಮಿಡಿಯೇಟಾಗಿ ಕಡಿತದ ಜಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಆಂಟಿವೈರಲ್ ಮತ್ತು ಆಂಟಿಸ್ನೇಕ್ ಅಂತ ಇರುತ್ತೆ, ಅದನ್ನು ತಗೊಂಡು ಅಂತಂದರೆ ವಿಷಯ ಎಲ್ಲ ನಾರ್ಮಲ್ ಆಗ್ಬೋದು. ಆಯಿತಾ? ಅದು ಹಾಗಾಗಿ ಕೆಲವೊಂದು ಹೊರಗಡೆ ಏನು ಜನಗಳು ಸಾಮಾನ್ಯ ಜನಗಳು ಮಾಡ್ತಾರೋ ಅದನ್ನು ನಿಮ್ಗೆ ಗೊತ್ತಿರೋ ನೋಡ್ಕೊಂಡು ನೀವು ಇಲ್ಲಿ ಅದನ್ನ ಇದು ಮಾಡಬಾರ್ದು. ಸೊ ಈಗ ಅದಕ್ಕೆ ಯಾವುದೋ ಒಂದು ಪಲ್ತು ತಿನ್ಕಡಿ ಕೋತಿ ಪಲ್ತು ಅಥವಾ ಇನ್ನೇನಾದ್ರು ಒಂದು ಕಚ್ಚಿತು ಅಲ್ಲಿ ನಾಟಬೇಕು ಅಂತ ಅಂತಂದರೆ ಫಸ್ಟ್ ಮಾಡ್ಬೇಕಾದ್ರೆ ಮುಂಚೆ ಚೆನ್ನಾಗಿ ಸೋಪ್ ವಾಟರ್ ಹಾಕಿ ವಾಶ್ ಮಾಡಬೇಕು. ರನ್ನಿಂಗ್ ಟ್ಯಾಪ್ ಕೊಟ್ಟು 10 ಮಿನಿಟ್ಸ್ ಬಿಡಬೇಕು. ಅಲ್ಲೇ ಹೆಚ್ಚು ಕಡಿಮೆ 90% ಆರ್ಗ್ಯಾನಿಸಮ್ಸು ಹೊರಗಡೆ ಹೋಗೋಲ್ಲ, ಹೊರಗಡೆ ಅದನ್ನು ಇವರು ಫಾಲೋ ಮಾಡಿ. ನೆಕ್ಸ್ಟ್ ಆಂಟಿ ರೇಬಿಸ್ ಇಂಜೆಕ್ಷನ್ಸ್ ಅಂತ ಬರುತ್ತೆ. ಅದನ್ನು ನೀವು ಒಳಗಡೆ ಹಾಸ್ಪಿಟಲ್ ಡಾಕ್ಟರ್ಸ್ ಇದ್ದಾರಲ್ಲ ಅವ್ರು ನೀವು ಕನ್ಸಲ್ಟ್ ಮಾಡಿ ವ್ಯಾಕ್ಸಿನೇಷನ್ ತಗೋದು ಅಂತಂದರೆ ನೀವು ಜೀವನ ಪೂರ್ತಿ ಆರಾಮಾಗಿರ್ಬೋದು. ಯೋಚನೆ ಮಾಡೋಂಗಿಲ್ಲ. ಈಗ ನಾವು ಸಾಮಾನ್ಯವಾಗಿ ಆ ಪ್ರಾಣಿಗಳ ಜೊತೆ ಇರ್ತೀವಿ ಅಂತಂದರೆ ಯಾವ ವರ್ಷ ಕೋಪ ಬಂದಾಗ ಯಾವ ಕಚ್ಚೋ ಸಾಧ್ಯತೆ ಇರ್ತದೆ, ಪಚ್ಚೋ ಸಾಧ್ಯತೆ ಇರ್ತದೆ. ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಿಮಗೆ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದರೆ ಅದಾದ ಸಂದರ್ಭದಲ್ಲಿ ನೀವು ಸುಮ್ಮನೆ ನೀವು ಹೊರಗಡೆ ಎಲ್ಲ ಮೂಢನಂಬಿಕೆಗಳಲ್ಲಿ ಜನಗಳು ಮಾಡ್ತಾರಲ್ಲ, ಹಗ್ಗ ಕಟ್ಟೋದು, ಪೇಸ್ಟ್ ಹಚ್ಚೋದು, ಸುಣ್ಣ ಹಚ್ಚೋದು, ಅದು ಮಾಡ್ತಾರೆ. ಅದೆಲ್ಲ ಮಾಡಿದ್ರೆ ಹೋಗಿ ನೀವು ಅದಕ್ಕೆ ಆಂಟಿಸ್ನೇಕ್ ದಿನಮೋ ಅಥವಾ ರೇಬಿಸ್ ವ್ಯಾಕ್ಸಿನೇಷನ್ಸ್ ತಗೊಂಡು ಹೋಗ್ತಾರೆ. ಅದನ್ನೇ ತೊಂದರೆ ಆಗಲ್ಲ. ಇಲ್ಲಿ ಅಂಥ ವಿಷ ಜಂತುಗಳೆಲ್ಲ ಇರಬೇಕು ಅಂತಂದರೆ ವಿಷ ಜಂತುಗಳು ಇರೋ ಕಡೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾರ್ಮಲ್ ಆಗಿರೋದ್ರೆ ಕಟ್ತಾ ಇರ್ತವೆ, ಬರ್ತಾ ಇರ್ತವೆ, ಅವ್ರಿಗೆ ಹ್ಯಾಂಡಲ್ ಮಾಡಬೇಕಾದ್ರೆ ಅದಕ್ಕೆ ಫುಡ್ ಹಾಕಿಕೊಳ್ಳೋದು ಅಥವಾ ನೀರು ಕುಡಿಸೋದಾಗ
ಇದಕ್ಕೆಲ್ಲ ನೀವು ನಿಮ್ಮ ಡಾಕ್ಟರ್ಸ್ ಇದ್ದು ಅಂದರೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡೋದು. ಕನ್ಸಲ್ಟ್ ಮಾಡಿದ್ರೆ ಸೂಕ್ತವಾದ ಚಿಕಿತ್ಸೆ ಏನಿದೆ, ಸೂಕ್ತ ಮೆಡಿಸಿನ್ ಏನಿದೆ ಅದನ್ನು ಅಡ್ವೈಸ್ ಮಾಡ್ತಾರೆ. ಅದರ ಪ್ರಕಾರ ತಗೊಳ್ಳಿ. ಅದು ಬಿಟ್ಟರೆ ನಮ್ಮದು ಮೂಳೆ ಕೀಲು ರೋಗ. ನೀವು ಇಲ್ಲಿ ವರ್ಕ್ ಮಾಡೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಜನರು ಆಕ್ಟಿವ್ ಆಗೇ ಇರ್ತೀರ. ಜಾಸ್ತಿ ಇನ್ಆಕ್ಟಿವ್ ಆಗಿರೋದು ಯಾರು ಇರೋಲ್ಲ ಇದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗಾಗಿ ಇನ್ಆಕ್ಟಿವ್ಸ್ ಸಂಬಂಧಿತ ಡಿಸೀಸ್ಗಳು ಯಾವ ಬರೋಲ್ಲ. ಆಕ್ಟಿವ್ ಆಗಿ ನೀವು ಓಡಾಡೋದ್ರಿಂದ ನಿಮಗೆ ಮೂಳೆ ಸವೆತ ಜಾಸ್ತಿ ಆಗ್ಬೋದು. ಮೂಳೆ ಸವೆತಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಒಳ್ಳೆ ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸಬೇಕು. ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಯಾವುದು ನೀವು ದಿನನಿತ್ಯ ತಗೊಳ್ಳೋದ್ರಲ್ಲಿ ಏನೇನು ಜಾಸ್ತಿ ಉಪಯೋಗಿಸಬೇಕು ಅಂತಂದರೆ ರಾಗಿ ಮುದ್ದೆ, ಸೊಪ್ಪು, ತರಕಾರಿಗಳು, ಹಾಲು, ಮೊಸರು, ಇದರಲ್ಲೆಲ್ಲ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ. ಇದನ್ನೆಲ್ಲ ನೀವು ಉಪಯೋಗಿಸಲು ಅಂತಂದರೆ ನೀವು ಮೂಳೆ ಸವೆತದಿಂದ ಅಥವಾ ಮೂಳೆ ಸಂಬಂಧಿತ ಕಾಯಿಲೆಗಳಿಂದ ದೂರ ಇರ್ಬೋದು. ಅದು ಬಿಟ್ಟರೆ ಸ್ವಚ್ಛತೆ ಹೇಗೆ ಕಾಪಾಡ್ಕೊಳ್ತೀರಾ? ಸ್ವಚ್ಛತೆ ಅಂತಂದರೆ ಈಗ ಇಲ್ಲಿ ನಾನು ಸುಮ್ಮನೆ ನಡ್ಕೊಬೇಕು ನೋಡಿದ್ರೆ ಸ್ವಚ್ಛತೆ ಚೆನ್ನಾಗೇ ಇದೆ, ಇದೇನಿಲ್ಲ. ಬಟ್ ಈಗ ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಹರಡಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಇಷ್ಟು ಸ್ವಚ್ಛತೆ ಇದೆ. ಬಟ್ ಈಗ ಕಳೆದ 7-8 ವರ್ಷ ಮುಂಚೆ ಬಂದಿದೆ, ಅವಾಗ ಇಷ್ಟು ಸ್ವಚ್ಛತೆ ಇರಲಿಲ್ಲ. ಅಲ್ಲಿಂದ ಪ್ಲಾಸ್ಟಿಕ್ ಬಾಟಲ್ಸ್ಗಳೆಲ್ಲ ಮಾಡ್ತಿದ್ದೋ ಅದರೊಳಗಡೆ ಇಲ್ಲಿ ಸ್ವಚ್ಛತೆ ನೀವು ಮಾಡಬೇಕಾದ್ರೆ ನೀರು ನಿಂತ್ಕೊಳ್ಳುವಂಥ ಜಾಗಗಳಿದೆ, ಮೊಸಳೆಗಳಿರುವಂಥ ಜಾಗಗಳು, ನೀರಿನ ಪ್ರಾಣಿಗಳಿರುವಂಥ ಜಾಗಗಳಿದೆಯಲ್ಲ, ಆ ನೀರನ್ನು ಸ್ವಲ್ಪ ಶುದ್ಧಿ ಮಾಡ್ತಾ ಇರಬೇಕು. ಇಲ್ಲ ಅದು ಶುದ್ಧಿಗೆ ಏನೇನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಸೊಳ್ಳೆಗಳು ನಿಂತ್ಕೊಂಡು ಸೊಳ್ಳೆಗಳೇ ಜಾಸ್ತಿ ಆಗಿ ಸೊಳ್ಳೆಗಳಿಂದ ಪ್ರಾಣಿಗಳಿಗೆ ರೋಗ ಬರ್ಬೋದು, ನಿಮಗೂ ರೋಗ ಬರ್ಬೋದು. ನೀವು ಬೆಳಗ್ಗೆ ಸಂಜೆ ಇಲ್ಲೇ ಇರ್ತೀರ, ಸಂಜೆ ಇಲ್ಲಿ ಕಳೆದ ಮೇಲೆ ಮನೆಗೆ ಬಂದ ನಿಮಗೆ ಅದರಿಂದ ತೊಂದರೆ ಆಗಿ ಜ್ವರ ಬರೋದು ಇದರೆಲ್ಲ ಆಗ್ಬೋದು. ಅದನ್ನು ನೀವು ಸೊಳ್ಳೆಗಳಿಂದ ದೂರ ಇರಬೇಕು. ಏನು ಕ್ರಮ ಹೇಳಬೇಕು ಅದನ್ನು ನಿಮ್ಮ ಅಧಿಕಾರಿಗಳನ್ನ ಕೇಳಿ ಅದನ್ನು ನೀವು ದೂರ ಇತ್ತು ಅಂತಂದರೆ ನೀವು ಸ್ವಲ್ಪ ಆರಾಮಾಗಿರ್ಬೋದು, ಏನೋ ತೊಂದರೆ ಆಗಲ್ಲ. ಜಾಸ್ತಿ ಸೊಳ್ಳೆಗಳಿಂದ ಇಟ್ಟು ಒಂದೇ ಕಡೆ ಇತ್ತು ಅಂತಂದರೆ ಅದರಿಂದ ನಿಮಗೆ ಅನಾಫಿಲಿಸು, ಡೆಂಗ್ಯೂ ಈ ಥರ ಜ್ವರಗಳು ಬರೋ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟರೆ ಇದನ್ನ ಮೇಜರಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಇಷ್ಟು ಈ ಅಂಶಗಳಿಂದ ಏನಂದರೆ ಈ ಅಂಶಗಳನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ಅದರಿಂದ ಬಚಾವಾಗಿ ಪ್ರಾಣಿಗಳ ಕಚ್ಚಿಸ್ಗಳಿಂದ ಆಗಿರ್ಬೋದು, ಪ್ರಾಣಿಗಳ ಕಚ್ಚಿಸ್ಗಳಿಂದ ಆಗಿರ್ಬೋದು, ಇಲ್ಲ ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಯಾವ ವಿಷಯಗಳಿಂದ ಕಚ್ಚಿಸ್ಗಳಿಂದ ಆಗಿರ್ಬೋದು, ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಇನ್ ಕೇಸ್ ಆಕ್ಸಿಡೆಂಟಲ್ಲಿ ಆಗೋಯ್ತು ಅಂತಂದರೆ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಫಸ್ಟ್ ಇನಿಷಿಯಲಿ ಬೇಸಿಕ್ ಟ್ರೀಟ್ಮೆಂಟ್ ನೀವೇ ಮಾಡ್ಕೊಳ್ಬೇಕು. ಅಲ್ಲಿ ಯಾರು ಇರಲ್ಲ. ಟ್ಯಾಪ್ ವಾಟರ್ಲಿ ರನ್ನಿಂಗ್ ಟ್ಯಾಪ್ ವಾಟರ್ಲಿ ಸೋಪ್ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ 80 to 90% ಆಫ್ ಆರ್ಗನೈಸಮ್ಸು ಏನಿರ್ತದೆ ಅದು ಬಾಡಿ ಒಳಗಡೆ ಹೋಗಿ ತಪ್ಪುತ್ತೆ. ಅವಕಾಶಗಳಾಗಿರ್ಬೋದು ಇಲ್ಲ ಪ್ರಾಣಿ ಕಷ್ಟಗಳಾಗಿರ್ಬೋದು. ಬಟ್ ಮೆಜಾರಿಟಿನಲ್ಲಿ ಏನು ಮಾಡ್ತೀರ ಅಂತಂದರೆ ನೀವು ಅದನ್ನು ಮಾಡೋಲ್ಲ. ಅದಕ್ಕೆ ಸುಣ್ಣ ಹಾಕೋದು, ಅದಕ್ಕೆ ಎಣ್ಣೆ ಹಾಕೋದು, ಅದಕ್ಕೆ ಸೊಪ್ಪು ಹಾಕೋದು. ಸೊಪ್ಪು ಹಾಕೋದು ಕೆಲವೊಂದು ಸೊಪ್ಪು ಕೇಳೋದ್ರೆ ಒಂದು ಮಾಡುತ್ತೆ, ಉದಾಹರಣೆ ಈ ಥರ. ಬಟ್ ಎಲ್ಲ ಮಾಡಲ್ಲ. ಸುಮ್ಮನೆ ಯಾವ ಸೊಪ್ಪಿತ್ತು ಆ ಸೊಪ್ಪು ಹಾಕ್ಬಾರ್ದು. ಈ ಕಟ್ಟಾಕೋದನ್ನು ನಿಲ್ಲಿಸ್ಬೇಕು. ಅದು ಬಿಟ್ಟರೆ ಓಕೆ, ಬಾಕಿದು ಎಲ್ಲ ನಿಮಗೆ ಗೊತ್ತಿರುತ್ತೆ. ಇಷ್ಟನ್ನ ನೀವು ಪಾಲಿಸಿದ್ರೆ ಇಲ್ಲಿ ಸೇಫ್ ಆಗಿ ಆರಾಮಾಗಿ ಇರ್ಬೋದು. ಇಷ್ಟು ಮಾತೇಳಿ ನಾನು ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಅರಮನೆ ನಗರಿ ಮೈಸೂರಿನ ಪ್ರಖ್ಯಾತ ಝೂನಲ್ಲಿದ್ದೇವೆ. ನಾವು ಈ ದಿನ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ರಾಜ್ಯಪಾಲರ ಸಮ್ಮುಖದಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳೋದಲ್ಲದೆ ಮತ್ತು ಇಲ್ಲಿ ಅರಣ್ಯ ಇದು ಝೂಲ್ಲಿ ಏನು ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ವರ್ಗದವರಿಗೆ ಉಚಿತ ಕಣ್ಣಿನ ಶಿಬಿರ ಹಾಗೂ ಮೂಳೆ ತಜ್ಞರು, ನಮ್ಮ ಅಧ್ಯಕ್ಷರು ಕೀಲು ಮೂಳೆ ತಜ್ಞರು, ಅವರ ಮೂಲಕ ಒಂದು ಆರೋಗ್ಯ ಅರಿವು ಜೊತೆಗೆ ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ ವತಿಯಿಂದ ಈ ಬಾರಿ ನಾವು ಒಂದು ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ತಾ ಇದ್ದೇವೆ. ವಾಸನಾಯ್ಕೆಯರ ನನ್ನ ಜೊತೆ ಸಂಪರ್ಕದಲ್ಲಿದ್ದು ಕಾರ್ತಿಕ್ ಅವರು ಈ ಕಾರ್ಯಕ್ರಮನ ಮಾಡುವಂತಿರುವಾಗ ಅವರು ಆಯ್ತು ಮೇಡಮ್, ನಮ್ಮ ಕಡೆಯಿಂದ ನಾವು ಉಚಿತ ಕಣ್ಣಿನ ಶಿಬಿರವನ್ನು ಏರ್ಪಾಡು ಮಾಡಬೇಕಾಗಿದ್ದು. ಮತ್ತು ನಾನು ಗವರ್ನರ್ ಜೊತೆ ನಮ್ಮ ಲಯನ್ ಬಂಧುಮಿತ್ರರ ಜೊತೆ ಖಜಾಂಚಿ ಕಾರ್ಯದರ್ಶಿಗಳ ಜೊತೆ ಮಾತಾಡುವಾಗ ಖಂಡಿತ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳೋಣ, ನೀವು ಅದನ್ನು ಮಾಡಿ ಅಂತೇಳಿ ಅವರು ಕಾರ್ಯನಿಮಿತ್ತ ಬಂದಿಲ್ಲ. ಇದೀನ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿ ಮತ್ತು ಒಂದು ಆರೋಗ್ಯ ಅವೇರ್ನೆಸ್ನ ನಾವು ಈ ದಿನ ಝೂನಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಮುಂದಿನ
ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಾಣಿಯನ್ನು, ಆನೆ ಈ ಥರ ಪ್ರಾಣಿಯನ್ನು ತಗೊಳ್ಬೇಕನ್ನ ಅಂದಾಜನ್ನು ಹಾಕಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಈ ಝೂವನ್ನು, ಪ್ರಖ್ಯಾತಿಯಾಗಿದೆ ಇದು, ಈ ಝೂವನ್ನು ಇನ್ನೂ ಮುಂದುವರಿಸಬೇಕು. ಇನ್ನೂ ಹೆಚ್ಚಿನ ಪ್ರಾಣಿಗಳನ್ನು ಸಂಘಟನೆಗಳು, ಸಂಸ್ಥೆಗಳು ಏನು ಅದನ್ನು ದತ್ತು ಸ್ವೀಕಾರ ಮಾಡ್ಕೊಳ್ಬೇಕಂತೇಳಿ ಎಲ್ಲರಲ್ಲೂ ನಾನು ಮನವಿನ ಮಾಡ್ತೀನಿ. ಸರ್ಕಾರದಿಂದ ಈ ಝೂಗೆ ಬರುವಂಥ ಅನುದಾನ ಕಮ್ಮಿ ಇದೆ. ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು. ಇದು ಇಡೀ ನಮ್ಮ ಇದರಲ್ಲಿ ವರ್ಲ್ಡಲ್ಲಿ ಪ್ರಖ್ಯಾತಿಗೊಂಡಿದೆ. ಇದು 200 ಎಕರೆಗಿದೆ ಅಲ್ಲ ಸರ್? ಇದು 200 ಎಕರೆಗೆ ವ್ಯಾಪ್ತಿಗೆ ಒಳಗೊಂಡಿರುವ ಝೂ. ಇದು ತುಂಬ ಅದ್ಭುತವಾಗಿದೆ, ತುಂಬ ಕ್ಲೀನಿಂಗ್ ಇದೆ, ಸ್ವಚ್ಛತೆ ಇದೆ. ಅದು ನೋಡ್ತಾ ಇದ್ರೆ ಕಣ್ಮನೆ ಸೆಳೀತಿದೆ, ಮತ್ತು ಆಚೆಗೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಈ ಝೂ. ಹಾಗಾಗಿ ಎಲ್ಲರೂ ಸಂಘ ಸಂಸ್ಥೆಗಳು ಇನ್ನೂ ಮುಂದೆ ಬರಬೇಕು. ನಮ್ಮ ಮೈಸೂರು ಅಂಬಾಸಿಡರ್ ಅಲ್ಲ, ಅದನ್ನು ಪ್ರತಿ ವರ್ಷ ಅವರು ಲಯನನ್ನು ದತ್ತು ಸ್ವೀಕಾರ ಮಾಡ್ತಾರೆ. 7 ಲಕ್ಷ 8 ಲಕ್ಷ ಕೊಟ್ಟು ಅವರು 5 ಲಕ್ಷ ಶುರುವಾಗ್ತಿದೆ. ಲಯನನ್ನು ಪ್ರತಿ ವರ್ಷ ಅವರು ತಗೊಳ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಈ ಪ್ರಾಣಿಯನ್ನು ದತ್ತು ತಗೊಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಯಾರು ಈ ವಿಡಿಯೋವನ್ನೆಲ್ಲ ನೋಡ್ತೀರಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ಝೂ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸಿನ ಒಂದು ಅಳಿಲು ಸೇವೆಯನ್ನು ಮಾಡೋಣ ಅಂತೇಳಿ ನನಗೆ ಮಾತಾಡ್ತಾರೆ. ಸಂಸ್ಥೆ ಈ ದಿನ ವಾಸನ ಇದೆ ಸಂಸ್ಥೆಯ ಜೊತೆ ನಿಮಗೆ ಕಣ್ಣಿನ ತಪಾಸಣೆ ಏರ್ಪಡಿಸಿದೆ ಮತ್ತು ಅದರ ಅಧ್ಯಕ್ಷರಾದ ಡಾಕ್ಟರ್ ರೋಹಿತ್ ಅವರು ಈಗಲೂ ಮತ್ತು ಮೂಢನರು ಸಹ ಅವರು ಸಹ ಈ ತಪಾಸಣಾ ಶಿಬಿರವನ್ನು ಮಾಡುವವರಿದ್ದಾರೆ. ಇದರ ಸದುಪಯೋಗ ಪಡಿಸಬೇಕು. ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಕೆಲವು ಉಪಯುಕ್ತ ಸಲಹೆಗಳು ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನಡೆದುಕೊಂಡ್ರೆ ಯಾವ ತೊಂದರೆ ಆಗಲಿ ತಾವು ಆರಾಮಾಗಿ ಪ್ರಾಣಿಗಳ ಜೊತೆ ತಮ್ಮ ಸಂಪರ್ಕದಲ್ಲಿ ಇರಬಹುದು. ಇಂದು ಮದ್ದೂರು ಲಯ ಸಂಸ್ಥೆ ಒಂದು ಅನಕೊಂಡ ಪ್ರಾಣಿಯನ್ನು ಸಹ ದತ್ತು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಣಿಗಳನ್ನು ದತ್ತು ಸ್ವೀಕಾರ ಮಾಡ್ತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ. ಈ ಸಂಸ್ಥೆ ಹಲವಾರು ವರ್ಷಗಳಿಂದ ಉತ್ತಮ ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಈಗಿನ ಡಾಕ್ಟರ್ ರೋಹಿತ್ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷ 26-27ರಲ್ಲಿ ಒಳ್ಳೆಯ ಸೇವಾ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚಿನ ಬಡ ಜನರಿಗೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಅವರು ಬರೀತಾ ಇದ್ರು. ಶಿವಾಜಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ.
ನೆಕ್ಸ್ಟ್ ಇಯರ್ಗೆ ಇದೆಲ್ಲ ಮಾಡ್ಬಿಟ್ಟು